ಬೆಂಗಳೂರಲ್ಲಿ ಪೌಲ್ಟ್ರಿ ಫೀಡ್ಸ್ ಮಧ್ಯ ಗಾಂಜಾ ಸಾಗಾಟ 1.25 ಕೋಟಿ ಮೌಲ್ಯದ ಗಾಂಜಾ ಜಪ್ತಿ, ಇಬ್ಬರು ಅರೆಸ್ಟ್. ಬೆಂಗಳೂರಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದು ಸುಮಾರು 1,25,00,000 ಮೌಲ್ಯದ 250 ಕೆಜಿ ಗಾಂಜಾ ಜಪ್ತಿ ಮಾಡಿದ್ದಾರೆ. ಬೆಂಗಳೂರು ಮುಖ್ಯ ರಸ್ತೆಯ ಕೊಪ್ಪ ಬಳಿ ಇಬ್ಬರನ್ನ ಬಂಧಿಸಿ ಗಾಂಜಾವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜಿಗಣಿ ಪೊಲೀಸರಿಂದ ರಾಮಾಯಣ ಯಾದವ್ 56 ವರ್ಷ ಮತ್ತು ಸಬೀರ್ ಖಾನ್ 51 ಬಂಧಿತ ಆರೋಪಿಗಳು ಎಂದು ತಿಳಿದು ಬಂದಿದೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಜಿಗಣಿ ಪೊಲೀಸ್ ಠಾಣೆ ಪೊಲೀಸರು ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ರಾಮಾಯಣ ಯಾದವ್ ಮತ್ತು ಸಬೀರ್ ಖಾನ್ ಬಿಹಾರ್ ಮೂಲದವರು ಎಂದು ತಿಳಿದು ಬಂದಿದೆ. ಪ್ರಮುಖ ಆರೋಪಿ ವಿನೋದ್ ಸಿಂಗ್ ಮತ್ತು ಬಾಬುಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಯಾರಿಗೂ ಕೂಡ ತಿಳಿಯದಂತೆ ಪೌಲ್ಟ್ರಿ ಫೀಲ್ಡ್ಸ್ ಮಧ್ಯ ಗಾಂಜಾವನ್ನ ಸಾಗಿಸಿದ್ದಾರೆ. ಸಿನಿಮೆಯ ಶೈಲಿಯಲ್ಲಿ ಗಾಂಜಾ ಸಾಗಾಟ ಮಾಡಿದ್ದ ಬಂಧಿತ ಆರೋಪಿಗಳನ್ನ ಪೊಲೀಸರು ಕಾರ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲ ಕಟ್ ಮಾಡಿ ಖಾಲಿ ಕವರ್ ಮತ್ತೆ ಬ್ಯಾಗ್ ಸರ್ ಅವತ್ತೊಂದು ಪ್ಯಾಕೆಟ್ ಇತ್ತು ನಾವು ವಿಡಿಯೋ ಮಾಡಿ ಒಳಗಡೆ ಸೀಲ್ ಮಾಡಿ ಸೀಲ್ ಪಾಕೆಟ್ ಸರ್ ಪ್ಯೂರ್ ಗಾಂಜಾ ಸರ್ ಪಾಕೆಟ್ಸ್ ಖಾಲಿ ಕವರ್ ಇದೆ ಇವು ಒಳ್ಳೆ ಒರಿಜಿನಲ್ ಒಳ್ಳೆ ಕೆಲಸ ಮಾಡಿದ್ದೀವಿ. ಕ್ಯಾಶ್ ರೋಡ್ ಕೊಡ್ತೀವಿ. ಏನಮ್ಮ ಗುಡ್ ಗುಡ್ ಆನಂದ್ ಒಳ್ಳೆ ಕೆಲಸ ಮಾಡ್ಬೋದು. ಇದಕ್ಕಾಗ್ತಾ ಇಲ್ಲ. ಇದು ಆಕ್ಚುಲಿ ಒರಿಜಿನಲ್. ಈವನ್ ಅದಕ್ಕೆ ಬೆಲೆ 1,00,000 ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ಉಪವಿಭಾಗದ ಜಿಗಣಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೊಪ್ಪ ಮತ್ತು ಬೇಗೂರು ಮಾರ್ಗದಲ್ಲಿ ಒಂದು ಕಾನ್ವೆಂಟ್ಸ್ ಹತ್ರ ಲಾರಿಯಲ್ಲಿ ಮಾದಕ ವಸ್ತುಗಳನ್ನು ಇಳಿಸ್ತಾ ಇದ್ದಾರೆ ಅಂತ ಬಂದ ಖಚಿತ ಮಾಹಿತಿ ಮೇರೆಗೆ ನಮ್ಮ ಜಿಗಣಿ ಇನ್ಸ್ಪೆಕ್ಟರ್ ಮಂಜುನಾಥ್ ಮತ್ತು ಸಿಬ್ಬಂದಿಯವರು ಸ್ಥಳಕ್ಕೆ ಹೋಗ್ತಾರೆ. ಅದು ಲಾರಿ ಆಗಿದ್ದು ಛತ್ತೀಸ್ಗಢದಿಂದ ತಮಿಳುನಾಡಿಗೆ ಪೌಲ್ಟ್ರಿ ಫೀಡ್ ಪ್ರಾಡಕ್ಟ್ನ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಲಾರಿ ಆಗಿರ್ತದೆ. ಅದರಲ್ಲಿ ಪೌಲ್ಟ್ರಿ ಫೀಡ್ ಕೂಡ ಇರ್ತದೆ. ಸೊ ಇಬ್ಬರು ವ್ಯಕ್ತಿ ಆಸಾಮಿಗಳು ಅಲ್ಲಿ ನಿಂತ್ಕೊಂಡು ಕೆಳಗಡೆ ಇಳಿಸ್ತಾ ಇರ್ತಾರೆ. ಆವಾಗ ಅವ್ರನ್ನ ಹಿಡ್ಕೊಂಡು ಪರಿಶೀಲಿಸಿದಾಗ ಸುಮಾರು 250 ಕೆಜಿಯಷ್ಟು ಗಾಂಜಾ, ಬೃಹತ್ ಪ್ರಮಾಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬೆಂಗಳೂರು ಜಿಲ್ಲೆಯಲ್ಲಿ ಈ ವರ್ಷದಲ್ಲಿ 250 ಕೆಜಿ ಈ ಗಾಂಜಾ ಅಂತ ದೃಢಪಡಿಸ್ಕೊಂಡು ಅಲ್ಲಿಗೆ ಸರ್ಕಾರಿ ಪಂಚರನ್ನೆಲ್ಲ ಕರೆಸಿ ನಮ್ಮ ಪ್ರೊಸೀಜರ್ ಎಲ್ಲ ಮಾಡಿದಾಗ ಆ ಇಬ್ಬರು ವ್ಯಕ್ತಿಗಳು ಸಹ ಬಿಹಾರ್ ಮೂಲದವರಾಗ್ತಾರೆ. ಛತ್ತೀಸ್ಗಢ ನಿಮ್ಗೆ ಗೊತ್ತಿದೆ, ಅಕ್ಕಿ ಬೆಳೀತಕ್ಕಂಥ ಒಂದು ಪ್ರದೇಶ. ಅಲ್ಲಿ ಫೀಡ್ನ ಇಲ್ಲಿ ತಗೊಂಡ್ಬರೋದು, ಆ ಛತ್ತೀಸ್ಗಢದಲ್ಲಿ ಲೋಡ್ ಮಾಡಿ ಆ ಒರಿಸ್ಸಾ ರಾಯಪುರ ಹತ್ರ ಡೈವರ್ಟ್ ಆಗಿ ಅಲ್ಲಿ ಫೀಡ್ ಮಧ್ಯೆ ಇದನ್ನು ಹಾಕ್ಕೊಂಡಿರ್ತಾರೆ. ಮತ್ತು ಅಲ್ಲಿ ಒಬ್ಬ ಅಸ್ಸಾಮಿ ಬೆಂಗಳೂರಲ್ಲಿ ನಿಮಗೆ ಇದನ್ನು ಡೆಲಿವರಿ ತಗೋತಾರೆ, ನೀವು ಅಲ್ಲಿ ರೀಚ್ ಆದಮೇಲೆ ನನಗೆ ಫೋನ್ ಮಾಡಿ ಅಂತ ಹೇಳ್ತಾರೆ. ಅದರಂತೆ ಅವರು ಅನ್ಲೋಡ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಮ್ಮವ್ರು ಹೋಗಿ ಹಿಡ್ಕೋತಾರೆ. ಇದ್ರ ಮೌಲ್ಯ, ಸರ್ಕಾರಿ ಮೌಲ್ಯ ಕೆಜಿಗೆ 50,000 ರೂಪಾಯಿ ಇರ್ತದೆ. 1,25,00,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಗಾಂಜಾ. ತಮಗೆಲ್ಲರಿಗೂ ಗೊತ್ತಿದೆ, ಇದು ಎಲ್ಲೇ ಮಾರಾಟ ಮಾಡಿದ್ರು ಯುವಕರು ಮತ್ತು ಕಾರ್ಮಿಕರನ್ನು ಟಾರ್ಗೆಟ್ ಆಗ್ತಾ ಇತ್ತು. ದೊಡ್ಡ ಪ್ರಮಾಣದಲ್ಲಿ ಇದರ ದುಷ್ಪರಿಣಾಮದಿಂದ ತಡೆಗಟ್ಟಲಿಕ್ಕೆ ನಮ್ಮ ಇನ್ಸ್ಪೆಕ್ಟ್ರು ಶ್ರಮಿಸಿದ್ದಾರೆ. ಆ ಇನ್ಸ್ಪೆಕ್ಟ್ರು ಮತ್ತು ಸಿಬ್ಬಂದಿಗೆ ನಗದು ಬಹುಮಾನ ಮತ್ತು ಪ್ರಶಂಸನೀಯ ಪತ್ರವನ್ನು ನೀಡಲಾಗ್ತದೆ. ಸೊ ಇದನ್ನು ನಮ್ಮ ಸ್ಟೇಷನಲ್ಲಿ ಈಗ FIR ರಿಜಿಸ್ಟರ್ ಆಗಿದೆ. ಇಬ್ಬರು ಅಸಾಮಿಗಳನ್ನು ಸಹ ದಸ್ತಗಿರಿ ಮಾಡಿದ್ದೀವಿ. ಅವರು ಕೊಟ್ಟಂಥ ಮಾಹಿತಿ ಮೇರೆಗೆ ಎಲ್ಲ ತಾಂತ್ರಿಕವಾದಂತಹ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ
ಮೂಲದಲ್ಲಿ ಬಿಹಾರದ ವ್ಯಕ್ತಿ ಯಾರಿದ್ದಾರೋ ಅವ್ರನ್ನ ಹಿಡೀಲಿಕ್ಕೆ ಪ್ರಯತ್ನ ಪಟ್ಟಾಗ ಅವ್ರು ಸಕ್ಸಸ್ ಆಗ್ತೀವಿ ಗ್ಯಾರಂಟಿ. ಇದರ ಮೂಲ ಎಲ್ಲಿ ಅಂತೇಳ್ಬಿಟ್ಟು ತಿಳ್ಕೊಂಡು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸೀಸ್ ಮಾಡಲಿಕ್ಕೂ ನಮ್ಗೆ ಅವಕಾಶ ಇದೆ. ಇದು ವಿಶೇಷವಾಗಿ ಯೂತ್ಸ್ನ ಮತ್ತು ಕಾರ್ಮಿಕರನ್ನ ಟಾರ್ಗೆಟ್ ಮಾಡಿ ನಮ್ಮ ದೇಶದ ಸಂಪತ್ತು, ಮಾನವ ಸಂಪತ್ತು ದೇಶದ ಸಂಪತ್ತು ಇದ್ದಂಗೆ ಅದಕ್ಕೆ ಬಹಳ ಡ್ಯಾಮೇಜ್ ಆಗ್ತದೆ. ಇಂಥದನ್ನು ಪರಿಣಾಮಕಾರಿಯಾಗಿ ಇವರು ನಿಯಂತ್ರಣ ಮಾಡಿರ್ತಾರೆ. ಇಬ್ಬರು ಡ್ರೈವರ್ಸು ಅವರಿಬ್ಬರಿಗೂ ನಾಲೆಡ್ಜ್ ಇದೆ. ಅವರು ಬಿಹಾರದವರು. ಮೇಯ್ನ್ ಅಲ್ಲಿ ಕಳಿಸ್ಕೊಡ್ತಕ್ಕಂಥವನು ಬಿಹಾರವನು. ಇದು ಛತ್ತೀಸ್ಗಢದಿಂದ ಹಕ್ಕಿ ಇದು ಫೀಡ್ನ ನಾಮಕಲ್ ತಮಿಳ್ನಾಡು ಬರ್ತದೆ. ಮಾರ್ಗ ಮಧ್ಯೆ ಈ ತುಂಬಿಸಿ ಕಳಿಸ್ತಾರಲ್ಲ ಅವ್ರನ್ನ ಒರಿಸ್ಸಾಕ್ಕೆ ಕಳಿಸ್ಕೊತಾರೆ. ರಾಯಪುರದಲ್ಲಿ ಲೋಡ್ ಮಾಡ್ತಾರೆ. ಜೈಪುರದಲ್ಲಿ ಲೋಡ್ ಮಾಡ್ತಾರೆ. ಜೈಪುರದಲ್ಲಿ ಲೋಡ್ ಮಾಡೋ ಇನ್ನೊಬ್ಬ ವ್ಯಕ್ತಿ ಅವನು ಟ್ರಾನ್ಸ್ಪೋರ್ಟ್ ಮಾಡ್ತಾನೆ. ಇಲ್ಲಿ ರಿಸೀವರ್ನು ಅವರು ಹೇಳ್ತಾರೆ, ನೀವು ಹೆಂಗೂ ತಮಿಳ್ನಾಡಿಗೆ ಹೋಗ್ತೀರಿ, ಬೆಂಗಳೂರು ಜಸ್ಟ್ ಒಂದು ಕ್ರಾಸ್ ಮಾಡಿ ಹೋಗ್ಬಿಟ್ಟು ಅಲ್ಲಿ ಅವ್ರು ರಿಸೀವ್ ಮಾಡ್ಕೋತಾರೆ, ಮತ್ತು ನೀವು ಬಂದು ನಮಗೆಲ್ಲ ಅನ್ಲೋಡ್ ಮಾಡಿ ಅಂತ ಹೇಳ್ತಾರೆ. ಆ್ಯಸ್ ಯೂಶುವಲ್ ಅದನ್ನು UA ಬಿಲ್ ಕೂಡ ರೈಸ್ ಆಗಿದೆ. ಭಾರಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಈ ಏನು 200 kg ಇದೆ 8 ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದಾರೆ. ಅದನ್ನು ಮಧ್ಯದಲ್ಲಿ ಹಾಕ್ಬಿಟ್ಟಿದ್ದಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ಅಂದ್ರೆ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಹೋಗಬೇಕಾದ್ರೆ ಚೆಕ್ ಪೋಸ್ಟ್ಗಳು ಇರ್ತವೆ, ತಪಾಸಣೆ ಇರ್ತದೆ, ಖಂಡಿತ ಇದು ಆ ರೀತಿ ಅವರು ಪ್ಯಾಕಿಂಗ್ ಮಾಡಿದ್ದಾರೆ, ವೆರಿ ಸಿಸ್ಟಮ್ಯಾಟಿಕ್ ಆಗಿ. ಈಗ ಇದು ಅಂತರಾಷ್ಟ್ರದಲ್ಲ ಫ್ಲೈಟಲ್ಲೇ ಬರ್ತದೆ. ಸೊ ಅದನ್ನು ಇವನ್ ಕಾಮನ್ ಮ್ಯಾನ್ ಕೂಡ ಇಟ್ ಇಸ್ ನಾಟ್ ಸೋ ಈಸಿ ಟು ನೋ ದ ಥಿಂಗ್ಸ್. ದೇ ಆರ್ ವೆರಿ ಶಾರ್ಪ್ ದೆನ್ ಇವನ್ ಪೊಲೀಸ್ ಆಲ್ಸೋ. ಅಂಥದನ್ನು ಭೇದಿಸಿ ನಮ್ಮ ಮಂಜುನಾಥ್ he has taken pain for nearly 8 days. So finally he succeeded. Behalf of the department, we are going to congratulate him, he and his team, and I am going to reward cash and the appreciation letter also I am going to issue. ಈಗ ಹಿಂದೆ ಇವ್ರ ಬಗ್ಗೆ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ತನಿಖೆಯಿಂದ ದುಡ್ಡು ಕೊಡಬೇಕಾಗ್ತದೆ. ನಂತರ ನಾವೀಗ ಕೋರ್ಟ್ ಮುಖಾಂತರ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರು ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೋತೀವಿ. ಫರ್ದರ್ ಇನ್ವೆಸ್ಟಿಗೇಷನ್ಲಿ ಇದರಿಂದ ಯಾರ್ಯಾರಿದ್ದಾರೆ, ಯಾರ್ಯಾರು ಸಪ್ಲೈರ್ಸ್ ಇದ್ದಾರೆ, ಯಾರ್ಯಾರು ಇಲ್ಲಿ ರಿಸೀವರ್ಸ್ ಇದ್ದಾರೆ, ಎಲ್ಲೆಲ್ಲಿ ಮಾರಾಟ ಮಾಡ್ತಾರೆ ಅನ್ನೋದನ್ನು ನಾವು ಇನ್ನೂ ವಿವರವಾಗಿ ತನಿಖೆ ಮಾಡಬೇಕಾಗಿದೆ. ಇಲ್ಲ, ಆ್ಯಸ್ ಆಫ್ ನೌ ಇದೇ ಫಸ್ಟ್ ಟೈಮ್ ನಮ್ಗೆ ಗೊತ್ತಿದೆ. ಈಗ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಇವರ ಹಿನ್ನೆಲೆ ಎಲ್ಲ ನಾವು ತಿಳ್ಕೊಂಡಾಗ ನಮ್ಗೆ ಅದು ವಿವರವಾಗಿ ಗೊತ್ತಾಗ್ತದೆ. ಇಲ್ಲ, ಇಲ್ಲಿ ರಿಸೀವರ್ಸ್ ಬರೋ ಪೂರ್ವದಲ್ಲೇ ನಮ್ಮ ಮಾಹಿತಿ ಮೇರೆಗೆ ನಾವು ಯಾವಾಗ ಅಟ್ಯಾಕ್ ಮಾಡಿದ್ರು ರಿಸೀವರ್ಸ್ ಯಾರೂ ಬಂದಿಲ್ಲ. ಈಗ ಜೊತೆಗೆ ನಮಗೆ ಬೇರೆ ಟೆಕ್ನಿಕಲ್ ಕ್ಲೂ ಸಿಕ್ಕಿದೆ. ಇಲ್ಲಿ ರಿಸೀವರ್ನ ಪತ್ತೆ ಮಾಡೋದು ಸಮಸ್ಯೆ ಇಲ್ಲ, ಮತ್ತು ಯಾರು ಕಳಿಸ್ಕೊಡ್ತಾರೆ ಕಿಂಗ್ ಪಿನ್ ಅವ್ರನ್ನ ಪತ್ತೆ ಮಾಡೋದು ಸಮಸ್ಯೆ ಇಲ್ಲ. ಇಟ್ ಮೇ ಟೇಕ್ಸ್ ಟೈಮ್. ಎಷ್ಟು ಬೆಲೆ ಮಾಡುತ್ತೆ ಇದು? ಸರ್ಕಾರಿ ರೇಟ್ ಪ್ರಕಾರ ನಮಗೇನು ಪ್ರಿಸ್ಕ್ರಿಪ್ಷನ್ ಇದೆ ಆ ರೇಟ್ ಪ್ರಕಾರ 1 kg 50,000 ರೂಪಾಯಿ, ಅಂದರೆ 1.25 ಕೋಟಿ ಆಯಿತು 2.5 ಕ್ವಿಂಟಲ್ಗೆ. ಆದರೆ ಮಾರ್ಕೆಟಲ್ಲಿ ಇದು 5 ಗ್ರಾಮ್ಸೇ ಬಂದು 100 ರೂಪಾಯಿ ಮಾಡ್ತಾರಂತೆ, ಇನ್ನೂ ಜಾಸ್ತಿ ಇದೆ. ಇದನ್ನು ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲ, ಗೈಡೆನ್ಸ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಆ ರೀತಿ ಮಾಡಿದರೆ ಮೋರ್ ದೆನ್ 10 crores ವರ್ತ್ ಪ್ರಾಪರ್ಟಿ ರಿಟೇಲಲ್ಲಿ ಮಾರಿದಾಗ. ಸೊ ಬಲ್ಕಲ್ಲಿ ಮಾರಿದಾಗೂ ಸಹ ಸರ್ಕಾರ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅದ್ರ ಪ್ರಕಾರ ಮಾಡಿದ್ರು 1.25 ಕೋಟಿ, ರಿಯಲ್ ವರ್ತ್ 10 crores ಆಗಿದೆ. ಆ ರೀತಿ ಯಾಕಂದರೆ ಲಾಸ್ಟ್ ರಿಟೇಲ್ಗೆ ಹೋದಾಗ ಅಲ್ಟಿಮೇಟ್ ಯೂಸರ್ಸ್ಗೆ ಅವ್ರಿಗೆ 5 ಗ್ರಾಮದು 100 ರೂಪಾಯಿ 150 ರೂಪಾಯಿ ಮಾರಾಟ ಮಾಡ್ತಾರಂತೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, ರಿಯಲಿ ಅಪ್ರಿಷಿಯೇಟ್. ಇದೇ ರೀತಿಯಾಗಿ ಈ ಹಿಂದೆ ಕೂಡ 1000 kg ಕರ್ಪೂರಲ್ಲಿ ಮೈಸೂರಲ್ಲಿ ಇದೇ ರೀತಿಯಾಗಿ ಕೂಡ ಆಗಿತ್ತು. ಅಂದರೆ ಗಾಂಜಾ ಸಪ್ಲೈ ಮಾಡಲಿಕ್ಕೆ ಡಿಫ್ರೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಇವತ್ತು 250 kg. ಆದರೆ ಆನೇಕಲ್ನ ಏನಂದರೆ ಬಾರ್ಡರ್ ಇದೆ, ಮತ್ತು ಬೇರೆ ರೀತಿಯಾಗಿ ಬರ್ಬೋದು, ಅಥವಾ ಈ ಭಾಗದಲ್ಲಿ ಏನಾದ್ರು ಪ್ರಚಾರಗಳು ಅಥವಾ ಗಾಂಜಾ ವ್ಯಸನಿಗಳು ಏನೋ ಜಾಸ್ತಿ ಇರುವಂಥದ್ದು ಇಲ್ಲಿಯೇ ಬಂದು ಮಾಡುವಂಥದ್ದು ಏನು ಸರ್? ಈಗ ಸಹಜವಾಗಿ ಔಟ್ಸ್ಕಟ್ಸಲ್ಲಿ ಅವರು ಇಳಿಸ್ತಾರೆ, ಬಟ್ ಮಾರ್ಕೆಟಿಂಗ್ ಬೇರೆ ಬೇರೆ ಕಡೆ ಇರ್ತದೆ. ಸೊ ಹಾಗಾಗಿ ಇದನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇದು ಒನ್ ರೂಟ್ ಅಮಾಂಗ್ ಅದರ್ ರೂಟ್ಸ್. ಬೇರೆ ಕಡೆ ಶಿಫ್ಟ್ ಮಾಡಿಸ್ಕೋಬೇಕು. ಹೌದೌದು.